ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಬ್ಲಾಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇದು ವೆಡ್ನೆಸ್ಡೇ ಮತ್ತು ಥರ್ಸ್ಡೇ ಕಂಬೈನ್ ಮಿನಿ ವ್ಲಾಗ್ ಆಗಿರುತ್ತೆ. ಸೊ ಜಾಯಿಂಟ್ ಮಾಡಿ ಮಿನಿ ವ್ಲಾಗ್ನ ಮಾಡಿದ್ದೀನಿ. ವೆಡ್ನೆಸ್ಡೇ ಈವ್ನಿಂಗಿಂದನೇ ವ್ಲಾಗ್ನ ಶುರು ಮಾಡಿದೆ. ಸೊ ವೆಡ್ನೆಸ್ಡೇ ನನಗೆ ಎಂಡ್ ಮಾಡೋಕ್ಕಾಗಲಿಲ್ಲ. ಸೊ ದಟ್ಸ್ ವೈ ಹಾಗೆ ಥರ್ಸ್ಡೇನೂ ಕಂಟಿನ್ಯೂ ಮಾಡಿದ್ದೀನಿ. ಸೊ ಟ್ಯೂಸ್ಡೇ ಅವಳಿಗೆ ಸ್ನಾನ ಎಲ್ಲ ಏನೂ ಮಾಡಿಸಿರ್ಲಿಲ್ಲ. ಪಾಪಗೆ ಅದೇ ಹುಷಾರಿರ್ಲಿಲ್ವಲ್ಲ, ಸೊ ಸ್ನಾನ ಎಲ್ಲ ಏನೂ ಮಾಡಿಸಿರ್ಲಿಲ್ಲ. ವೆಡ್ನೆಸ್ಡೇ ಈವ್ನಿಂಗ್ ಹಂಗೆ ಚೆನ್ನಾಗಿ ಬಿಸಿ ಬಿಸಿ ನೀರು ಕಾಯಿಸಿ ಚೆನ್ನಾಗಿ ಅವಳಿಗೆ ಸ್ನಾನ ಮಾಡಿಸಿ ಅವಳಿಗೂ ಮೈಂಡ್ ಫ್ರೆಶ್ ಆಯಿತು. ಆ್ಯಂಡ್ ಅವಳನ್ನೂ ರೆಡಿ ಮಾಡಬೇಕಾದ್ರೆ ಸ್ವಲ್ಪ ಉಗುರು ತಗಲ್ಬಿಡ್ತು. ಅದಕ್ಕೆ ನೀವು ನನಗೆ ಉಗುರು ತಗಲಿಸ್ಬಿಟ್ರಿ ಅಂತ ಹೇಳ್ತಾ ಇದ್ಲು. ಸೊ ಅವಳ ಜೊತೆ ರೆಡಿ ಮಾಡಿಬಿಟ್ಟು ಹಾಗೆ ಅವಳ ಜೊತೆ ಸ್ವಲ್ಪ ಹೊತ್ತು ಆಟ ಆಡಿಕೊಂಡು, ಹಾಗೆಯೇ ಜೀವನದಲ್ಲಿ ಕೆಲವೊಂದು ಅಭ್ಯಾಸಗಳು ತುಂಬಾ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ಕೆಲವೊಂದರಿಂದ ಹೊರಗಡೆ ಬರೋದಕ್ಕೆ. ಹಾಗೆ ಕ್ರೋಶೆನ ಕಲಿತಾ ಇದ್ದೀನಿ. ಒಂದೇ ಒಂದು ಕ್ಲಾಸ್ ಆ್ಯಕ್ಚುಲಿ ನಾನು ಅಟೆಂಡ್ ಮಾಡಿದ್ದು. ಸೊ ಹಾಗೆ ಬೆಳಿಗ್ಗೆ ಎದ್ದು ಫ್ರೆಶಪ್ ಆಗಿ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬೆಳಿಗ್ಗೆ ಪೂಜೆ ಎಲ್ಲ ಮಾಡಿಬಿಟ್ಟು ಪಾಪಗೆ ಹುಷಾರಿಲ್ಲದೆ ಇದ್ದಾಗಿಂದನೂ ನಮಗೆ ನೈಟ್ ಸ್ಲೀಪ್ಸ್ ಅನ್ನೋದೇ ಕರೆಕ್ಟಾಗಿ ಆಗ್ತಾಯಿಲ್ಲ. ಅವಳಿಗೆ ಹುಷಾರು ತಪ್ಪಿದಾಗಿಂದನೂ. ಸೊ ಅವಳಿಗೆ ಜ್ವರ ಎಲ್ಲ ಸ್ವಲ್ಪ ಕಡಿಮೆ ಆಗಿದೆ. ಕಾಫ್ ಅನ್ನೋದು ಜಾಸ್ತಿ ಆಗೋಗ್ಬಿಟ್ಟಿದೆ. ನಾನು ನೋಡ್ಕೊಳ್ಳೋದಕ್ಕಿಂತ ಜಾಸ್ತಿಯಾಗಿ ಅವಳನ್ನ ಟೇಕ್ ಕೇರ್ ಮಾಡೋದಾಗಿರ್ಬೋದು, ಪ್ರತಿಯೊಂದು ಆಗಿರ್ಬೋದು. ಫ್ರಮ್ ದ ಡೇ ಒನ್ನಿಂದ ನಾನು ಇರಲೇಬೇಕು ಅಂತ ಹೇಳಿ ಅಮ್ಮ ಯಾವತ್ತೂ ಎಕ್ಸ್ಪೆಕ್ಟೇ ಮಾಡಿಲ್ಲ. ನೀನು ಎದ್ದೋಳು, ನೀನು ನೋಡ್ಕೋ, ನೀನು ಮಾಡು ಅಂತ ಹೇಳ್ಬಿಟ್ಟು. ಇವಾಗಂತಲ್ಲ, ಅವಾಗಿಂದನೂ ಅವಳನ್ನ ಇಲ್ಲಿವರೆಗೂ ಫ್ರಮ್ ದ ಡೇ ಒನ್ನಿಂದ ಇಲ್ಲಿವರೆಗೂ ನನಗಿಂತ ತುಂಬ ಚೆನ್ನಾಗಿ ಟೇಕ್ ಕೇರ್ ಮಾಡೋದು ನಮ್ಮಮ್ಮನೇ. ಸೊ ಅದಕ್ಕೆ ಏನು ಹೇಳಬೇಕು ಅಂತ ಗೊತ್ತಿಲ್ಲ. ಸೊ ಅದು ಅವ್ರ ಪ್ರೀತಿನೋ ಅಥವಾ ಅನ್ಕಂಡೀಷ್ನಲ್ ಲವ್ ಅಂತ ಹೇಳ್ತಾರಲ್ಲ, ನಮ್ಮಮ್ಮಗೆ ಅವಳ ಮೇಲೆ ಆ ಥರ ಒಂದು ಅನ್ಕಂಡೀಷ್ನಲ್ ಲವ್ ಅಂತಲೇ ಹೇಳ್ಬೋದು. ಸೊ ಮೋಸ್ಟ್ ಆಫ್ ದಿ ಟೈಮ್ ನಾನು ಅವಳ ರೆಸ್ಪಾನ್ಸಿಬಿಲಿಟೀಸ್ನ ತೊಗೊಂಡಿರೋದಕ್ಕಿಂತ ನಮ್ಮಮ್ಮನೇ ಅವಳ ರೆಸ್ಪಾನ್ಸಿಬಿಲಿಟೀಸ್ನ ತುಂಬ ತೊಗೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಶಿ ನೆವರ್ ಎಕ್ಸ್ಪೆಕ್ಟ್ ನಾನು ನೋಡ್ಕೋಬೇಕು, ನಾನು ಮಾಡಬೇಕು, ನಾನೇನೋ ಒಂದು ಮಾಡಬೇಕು ಅಂತ ನಮ್ಮಮ್ಮ ಯಾವತ್ತೂ ಎಕ್ಸ್ಪೆಕ್ಟೇ ಮಾಡಲ್ಲ. ಸೊ ಇಡೀ ನೈಟ್ ಅವಳಿಗೋಸ್ಕರ ಎದ್ದಿದ್ದು, ಇಡೀ ನೈಟ್ ಅವಳಿಗೆ ಎಲ್ಲದನ್ನು ಮಾಡ್ತಾಯಿರ್ತಾರೆ ನಮ್ಮಮ್ಮ. ಸೊ ಕೆಮ್ಮು ಜಾಸ್ತಿ ಇತ್ತು ಅಂತ ಹೇಳಿ ಕಫ ಮಿಷಿನ್ ಹಾಕಿದೆ. ಸೊ ಕ್ರೋಶೆಟ್ ಮಾಡಿರೋದು ಹೇಗಿದೆ ಅಂತ ಹೇಳಿ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ಥ್ಯಾಂಕ್ ಯು.